ನಮಸ್ಕಾರ ಎಲ್ರಿಗೂ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ನಿಮ್ಗೆ ಬಹಳ ಮುಖ್ಯವಾಗಿರುವಂತ ಎರಡು ವಿಚಾರದ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರುವಂತ ಅಪ್ಡೇಟ್ಸ್ ನ ಹೇಳ್ತೀನಿ. ಅದಾದ್ಮೇಲೆ ಬ್ಲೂ ಆಧಾರ್ ಕಾರ್ಡ್, ನೀಲಿ ಆಧಾರ್ ಕಾರ್ಡ್ ಅಂತ ಹೇಳಿ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳು ಬಂದಿದಾವೆ. ಈ ಬ್ಲೂ ಆಧಾರ್ ಕಾರ್ಡ್ ಯಾರೆಲ್ಲ ಮಾಡಿಸ್ಕೋಬೇಕು, ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಇದರಿಂದ ಏನೆಲ್ಲ ಪ್ರಯೋಜನಗಳು, ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾನೇ ಇಂಪಾರ್ಟೆಂಟ್. ಸ್ಕಿಪ್ ಮಾಡ್ದಿರೋ ಹಾಗೆ ವಿಡಿಯೋನ ನೋಡಿ, ಹಾಗೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ 19 ಆಯ್ತು, 20ನೇ ಕಂತಿನ ಹಣ ಬರ್ಬೇಕಾಗಿದೆ. ಸೊ 19ನೇ ಕಂತಿನ ಹಣ ತುಂಬಾ ಜನ ಮಹಿಳೆಯರಿಗೆ ಇನ್ನೂ ಸಹ ಬರ್ಲಿಲ್ಲ. ಏನಕ್ಕೆ ಬರ್ಲಿಲ್ಲ ಅಂದ್ರೆ ಸರ್ಕಾರದವರು ಇನ್ನೂ ಸಹ ಹಣನ ರಿಲೀಸೇ ಮಾಡ್ಲಿಲ್ಲ. ಸೊ ಕೆಲವೊಂದಷ್ಟು ಕಡೆ ಆರ್ಟಿಕಲ್ ಗಳಾಗಿರ್ಬೋದು, ನ್ಯೂಸ್ ಗಳಲ್ಲಾಗಿರ್ಬೋದು, ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾನೆ ನೋಡ್ತಾನೆ ಇದೀವಿ ನಾವು. ಆದ್ರೆ ಇವ್ರು ಹೇಳಿದ ಹಾಗೇನೆ ನಮ್ಮ ಅಕೌಂಟ್ ಗಳಿಗೆ ಬಂದು ಬೀಳ್ಬೇಕಾಗಿತ್ತಲ್ಲ. ಎಷ್ಟು ದಿನ ಆದ್ರೂ ಸಹ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ನಮ್ ಯಾರಿಗೂ ಸಹ ಜಮಾ ಆಗ್ಲಿಲ್ಲ, ಅಮೌಂಟ್ ರಿಲೀಸೇ ಮಾಡ್ಲಿಲ್ಲ. ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಇನ್ನೂನು ಮುಂದುವರಿಕೆ ಮಾಡ್ತಾನೆ ಬರ್ತಾ ಇದಾರೆ. ಏಪ್ರಿಲ್ ಕೊನೆಯಲ್ಲಿ ಬಿಡುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಬಿಡ್ತಾರೆ ಅಂತ ಹೇಳಿ ಇನ್ನೂ ಡೇಟ್ ನ ಇವರು ಕ್ಲಾರಿಫೈ ಮಾಡ್ಲಿಲ್ಲ. ಹಣ ಏನೋ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಬಂದಾಗಿದೆ, ನಿಮ್ಮ ಖಾತೆಗಳಿಗೆ ಬರ್ಬೇಕು ಅಷ್ಟೇನೆ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ರಲ್ವಾ ನಮಗೆ. ನಿನ್ನೇನು ನಾವು ಕೊಟ್ಬಿಡ್ತೀವಿ, ತಡ ಮಾಡೋದಿಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ಸತತವಾಗಿ ಇಷ್ಟು ದಿನ ಆದ್ಮೇಲೂ ಸಹ ಇನ್ನೂ ಹಣನ ಜಮಾ ಮಾಡೋದಕ್ಕೆ ಶುರು ಮಾಡಿಲ್ಲ. 19, 20ನೇ ಕಂತಿನ ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದ ನಂತರ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಮಾಡಿ. ಅಂದ್ರೆ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಅಮೌಂಟ್ ಬಂದಿದೆ, ನಮ್ಮ ಖಾತೆಗಳಿಗೆ ಡಿಬಿಟಿ ಮುಖಾಂತರ ಇನ್ನ ರಿಲೀಸ್ ಮಾಡ್ಲಿಲ್ಲ. ಓಕೆನಾ? ಸೊ ಬಹುಶೇಕಡ ಅವ್ರು ಈ ವಾರದಿಂದ ಆ ಪ್ರಕ್ರಿಯೆನ ಶುರು ಮಾಡಿದ್ರೆ ಇನ್ನೊಂದು 2 ವಾರದಲ್ಲಿ, ಯಾಕಂದ್ರೆ ನೋಡಿ ಎಲ್ಲ 40 ಲಕ್ಷ 40 ಲಕ್ಷ 40 ಅಂತ ಹೇಳಿ ಇವರು ಡಿವೈಡ್ ಮಾಡ್ಕೋತಾರೆ. ಸೊ ಸ್ಪ್ಲಿಟ್ ಮಾಡ್ಕೊಂಡು ಹಣನ ಎಲ್ಲರಿಗೂ ಜಮಾ ಮಾಡುವಂತದ್ದು. ಸೊ ಅವ್ರೇನಾದ್ರೂ ಜಮಾ ಮಾಡೋದಿಕ್ಕೆ ಶುರು ಮಾಡಿದ್ರೆ ಹಣ ರಿಲೀಸ್ ಮಾಡದ್ಮೇಲೂ 40 ಲಕ್ಷ ಅಂತ ಹೇಳಿ ಈ ಒಂದು ಪ್ರೊಸೀಜರ್ ಏನಿದೆ ನಮ್ಗೆ 20 ದಿನದ ಮೇಲೆ ತಗೊಳುತ್ತೆ. ಸೊ ಇವಾಗ ರಿಲೀಸ್ ಮಾಡಿದ್ರೆ ಇನ್ನೊಂದು 20 ದಿನದಲ್ಲಿ ಎಲ್ರಿಗೂ ಸೆಟಲ್ಮೆಂಟ್ ಆಗುತ್ತಲ್ವಾ ಗೃಹಲಕ್ಷ್ಮಿ ಹಣ. ಸೊ ಇವರು ಆದಷ್ಟು ಬೇಗ ಇದನ್ನ ಶುರು ಮಾಡಿದ್ರೆ ಇದರಿಂದ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇವಾಗ ಆಲ್ರೆಡಿ 3 ಕಂತ ಹಣ ಪೆಂಡಿಂಗ್ ಆಯ್ತು, 21 ಸಹ ಪೆಂಡಿಂಗ್ ಆಗ್ತಾ ಬರುತ್ತೆ ಇನ್ನೇನೊಂದ್ ಸ್ವಲ್ಪ ದಿನದಲ್ಲಿ. ಸೊ ಇವ್ರು ಮತ್ತೆ 3 ತಿಂಗಳು ಡಿಲೇ ಮಾಡ್ಕೋತಾನೆ ಬರ್ತಾ ಇದಾರೆ ಗೃಹಲಕ್ಷ್ಮಿದು. ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಈ ಗೃಹಲಕ್ಷ್ಮಿ ಹಣನ ನಂಬ್ಕೊಂಡು ಎಷ್ಟು ಜನ ಮಹಿಳೆಯರಿದ್ದಾರೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ನಾನು ನೋಡ್ತೀನಲ್ಲ, ಪ್ರತಿನಿತ್ಯ ಅವ್ರ ಕಮಿಟ್ಮೆಂಟ್ ಗಳನ್ನ ಹೇಳ್ತಾರಲ್ಲ, ಅತ್ತೆ ಮಾವ ದುಡ್ಡು ಕೊಡೋದಿಲ್ಲ. ಸೊ ಈ ಗೃಹಲಕ್ಷ್ಮಿ ಹಣ ಏನಿದೆ, ಅಥವಾ ನನ್ ಗಂಡ ನನ್ ಪಾಕೆಟ್ ಮನಿ ಅಂತ ಹೇಳಿ ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ಅಥವಾ ನನಗೇನೋ ತಿನ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಕೈ ಒಡ್ಡೋದಿಕ್ ಆಗೋದಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಬರುತ್ತೆ, ಈ ಹಣದಿಂದ ನಾನು ಕೂಡ್ಸಿಟ್ಟಿ ಅದನ್ನ ನಾನು ಯಾವ್ದೋ ಒಂದು LICಗೋ ಹಾಕೊಂಡು ಅಥವಾ ಯಾವ್ದಾದ್ರು ಒಂದು ಚೀಟಿ ಗಿಟಿ ಕಟ್ಕೊಂಡು ನಾನು ಜೀವನ ಮಾಡ್ಕೊಂಡು ಅದರಿಂದ ರೊಟೇಷನ್ ಮಾಡ್ಕೋತಾ ಇದ್ದೀನಿ. ಸೊ ಈ ತರ ಗೃಹಲಕ್ಷ್ಮಿ ಹಣ ಇನ್ನೂ ಸಹ ಇವ್ರು ಇಷ್ಟೊಂದು ಡಿಲೇ ಮಾಡ್ಕೋತಾ ಬಂದ್ರೆ ಇನ್ ಯಾವಾಗ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ, ಇನ್ನ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಅಂತ ಹೇಳಿ ಮಹಿಳೆಯರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಈ ಒಂದು ಹಣ 2,000 ರೂಪಾಯಿ ಏನ್ ಚಿಕ್ಕದು ಅಂತ ಅನ್ನಿಸ್ಬೋದು, ಬಟ್ ತುಂಬಾ ಕೆಳಗಿನ ಮಟ್ಟದಲ್ಲಿರೋರಿಗೆ ಅದು ತುಂಬಾ ಒಂದು 10,000ದ ವ್ಯಾಲ್ಯೂನ ಕೊಡುತ್ತೆ ಆ 2,000 ರೂಪಾಯಿ. ಯಾಕಂದ್ರೆ ಅವ್ರಿಗೆ ಅದ್ರಲ್ಲಿ ಜೀವನ ನಡೀತಾ ಇರುತ್ತೆ, ಜೀವನ ಸಾಗಿಸ್ತಾ ಇರ್ತಾರೆ, ಮಕ್ಳು ಸ್ಕೂಲ್ ಫೀಸ್ ಕಟ್ಟಬಹುದು. ಇವಾಗ ಸಮ್ಮರ್ ಹಾಲಿಡೇಸ್, ಮಕ್ಳನ್ನ ಆಚೆ ಕರ್ಕೊಂಡು ಹೋಗ್ಬೇಕು, ತಿನ್ನಿಸ್ಬೇಕು, ಆಡಿಸ್ಬೇಕು. ನಮ್ಮಲ್ಲಿರೋ ಕಮಿಟ್ಮೆಂಟ್ ಗಳನ್ನ ಮಕ್ಳ ಹತ್ರ ಹೇಳ್ಕೊಳ್ಳೋದಿಕ್ ಆಗೋದಿಲ್ಲ ಅಲ್ವಾ. ಮಕ್ಳು ಚೆನ್ನಾಗಿರ್ಬೇಕು, ಸಮ್ಮರ್ ವೆಕೇಶನ್ಸ್, ಸಮ್ಮರ್ ಕ್ಯಾಂಪ್ ಗಳಿಗೆ ಸೇರಿಸ್ಬೇಕು, ಎಲ್ಲಾ ರೀತಿ ಕಮಿಟ್ಮೆಂಟ್ ಗಳು ಇರುತ್ತೆ. ಈ ಗೃಹಲಕ್ಷ್ಮಿ ಯೋಜನೆಯನ್ನ ಕರೆಕ್ಟ್ ಆಗಿ ಕೊಟ್ಟು ಬಿಟ್ರೆ ನಮ್ ಸರ್ಕಾರದವರು, ಇದಕ್ಕೆ ಎಲ್ಲಾನು ಆರಾಮಾಗಿರುತ್ತೆ, ಎಲ್ಲಾನು ನಡೀತಾ ಇರತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದ್ರೂ ತಡ ಆಯ್ತು ಅಂತ ಅಂದ್ರೆ ವಿಪಕ್ಷದವರು ಆಡ್ಕೊಳಕ್ ಶುರು ಮಾಡ್ತಾರೆ, ಇವ್ರ ಹತ್ರ ಹಣ ಇಲ್ಲ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ಬೇಕು, ಅದಕ್ಕೆ ಇಷ್ಟೆಲ್ಲ ಡ್ರಾಮಾಗಳನ್ನ ಮಾಡ್ತಾ ಇದಾರೆ ಅಂತ ಹೇಳಿ ಊಹಾಪೋಹಗಳು, ಮಾತು, ಟೀಕೆಗಳು ಇದೆಲ್ಲ ಕಾಮನ್. ಸೊ ಸುಮ್ನೆ ಯಾಕೆ ಗುರಿ ಆಗ್ತಾರೆ, ಎಲ್ಲರಿಗೂ ತೊಂದರೆ ಮಾಡ್ತಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಸೊ ಎನಿವೇಸ್, ಇದು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಆಗಿತ್ತು. ಸೊ ಇದಾದ್ಮೇಲೆ ನಾನು ನಿಮಗೆ ಹೇಳಿದೆ, ನೀಲಿ ರೇಷನ್ ಕಾರ್ಡ್ ಅಂತ ಬಂದಿದೆ. ಇವಾಗ ನಮ್ಮ ಹತ್ರ ಇರೋದೆಲ್ಲ ಯಾವ್ದು, ವೈಟ್ ಕಲರ್ ರೇಷನ್ ಕಾರ್ಡ್, ಕರೆಕ್ಟ್ ಅಲ್ವಾ? ವೈಟ್ ಕಲರ್ ನಾರ್ಮಲ್ ರೇಷನ್ ಕಾರ್ಡ್ ನಮ್ಮ ಹತ್ರ ಇದೆ. ಆದ್ರೆ ನಿಮಗೆ ಇನ್ನು ಮುಂದೆ ಬ್ಲೂ ಕಲರ್ ರೇಷನ್ ಕಾರ್ಡ್ ನ ಕೊಡ್ತಾರೆ. ಈ ಬ್ಲೂ ಕಲರ್ ರೇಷನ್ ಕಾರ್ಡ್ ಯಾರಿಗೆ ಕೊಡ್ತಾರೆ? ಇದು ಕೇವಲ ಮಕ್ಕಳಿಗೆ ಮಾತ್ರ ಕೊಡ್ತಾ ಇರುವಂತ ರೇಷನ್ ಕಾರ್ಡ್. ಸೊ ನೀಲಿ ರೇಷನ್ ಕಾರ್ಡ್ ಅಂತ ಕರೀತಾರೆ, ಅಥವಾ ಬಾಲ ಆಧಾರ್ ಅಂತ ಹೇಳಿ ಕರೀತಾರೆ. ಓಕೆನಾ? ಬಾಲ ಆಧಾರ್ ಅನ್ನೋದು ನಮ್ಗೆ ಹಿಂದಿಯಲ್ಲಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಬಟ್ ನೀಲಿ ಆಧಾರ್ ಕಾರ್ಡ್ ಅಂತ ತಗೊಳ್ಳಿ, ಏನ್ ಸಿಂಪಲ್ ಆಗಿ ಇಟ್ಕೊಳ್ಳೋಣ. ಸೊ ಇವಾಗ ಈ ಒಂದು ಆಧಾರ್ ಕಾರ್ಡ್ ಯಾರಿಗೆ ಬೇಕು, ಏನ್ ಡಾಕ್ಯುಮೆಂಟ್ಸ್ ಬೇಕು, ಇದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಎಲ್ಲಾನು ತಿಳಿಸ್ಕೊಡ್ತೀನಿ. ಆಧಾರ್ ಕಾರ್ಡ್ ತುಂಬಾನೇ ಕಂಪಲ್ಸರಿ. ಈ ಡಾಕ್ಯುಮೆಂಟ್ ಇಲ್ಲ ಅಂತ ಅಂದ್ರೆ ನಮ್ ಜೀವನ ನಡೆಯೋದಿಲ್ಲ ಅನ್ನೋದು ನಿಮಗ್ ಗೊತ್ತು.
ಆಧಾರ್ ಕಾರ್ಡು ಈಗ 5 ವರ್ಷದ ಒಳಗಿರೋ ಮಕ್ಳಿಗೂ ಸಹ ಅದನ್ನ 2018 ಇಂದಾನೆ ಕಂಪಲ್ಸರಿ ಮಾಡಿದ್ದಾರೆ. 2018ರಿಂದ 5 ವರ್ಷದ ಒಳಗಿರುವಂತ ಮಕ್ಕಳಿಗೆ ಆಧಾರ್ ಕಾರ್ಡ್ ನ ಮಾಡಿಸ್ಬೇಕು ಅಂತ ಹೇಳಿ ರೂಲ್ಸ್ ನ ಮಾಡಿದ್ರು ಕೇಂದ್ರ ಸರ್ಕಾರದವರು. ಆದ್ರೂ ಸಹ ಇನ್ನೂ ಸಹ ಬಿಲೋ 5 ಇಯರ್ಸ್ ಯಾರೆಲ್ಲ ಇದಾರೆ ಇಂತ ಮಕ್ಕಳಿಗೆ ಇನ್ನೂ ಸಹ ಇವರು ಆಧಾರ್ ಕಾರ್ಡ್ ನ ಮಾಡಿಸ್ತಾ ಇಲ್ಲ. ಆಧಾರ್ ಕಾರ್ಡ್ ನ ಮಾಡಿಸಿಲ್ಲ ಇವಾಗ ಅಂತ ಹೇಳಿದ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ. ಪ್ಲಸ್ ನೀವೇನಾದ್ರೂ ನಿಮ್ ಮಕ್ಳನ್ನ ಕರ್ಕೊಂಡು ಟ್ರಾವೆಲ್ ಮಾಡ್ಬೇಕು, ಎಲ್ಲಾದ್ರೂ ಬೇರೆ ದೇಶಕ್ಕೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅಂತ ಹೇಳಿದಾಗ ಮಕ್ಕಳಿಗೆ ಪಾಸ್ಪೋರ್ಟ್ ಸಮೇತ ಬೇಕಾಗುತ್ತೆ. ಈ ಪಾಸ್ಪೋರ್ಟ್ ಸಹ ನಿಮ್ಗೆ ಸಿಗೋದಿಲ್ಲ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ. ಸೊ ಈ ಒಂದು ಬ್ಲೂ ರೇಷನ್ ಕಾರ್ಡ್ ಬಿಲೋ 5 ಇಯರ್ಸ್ ಏಜ್ ಇದ್ದವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಏನ್ ಪ್ರೊಸೀಜರ್ ಮತ್ತೆ ಏನೆಲ್ಲ ಇದರಿಂದ ಅಡ್ವಾಂಟೇಜ್ ಇದೆ ಅಂತ ಹೇಳ್ತೀನಿ. ಸೊ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಚೈಲ್ಡ್ ಟ್ರಾಫಿಕಿಂಗ್ ಜಾಸ್ತಿ ನಡೆಯುತ್ತೆ, ಕಿಡ್ನಾಪ್ ಮಾಡೋದು ಅದು ಇದು ಎಲ್ಲ ಮಾಡೋದು ಮಕ್ಳದು. ಸ್ಪೆಷಲಿ ನಮ್ ಸೌತ್ ಅಲ್ಲಿ ಆಗಲ್ಲ, ಬಟ್ ನಾರ್ತ್ ಅಲ್ಲಿ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಗುರ್ತಿಟ್ಕೊಳ್ಳೋದಿಕ್ಕೆ, ಆಮೇಲೆ ಮಕ್ಕಳಿಗೆ ಮುಂದಕ್ಕೆ ಒಂದು ಡಾಕ್ಯುಮೆಂಟ್ಸ್ ನ ಒಂದು ಗಟ್ಟಿ ಮಾಡೋದಿಕ್ಕೆ, ಬೇಸ್ ಮಾಡೋದಿಕ್ಕೆ ಈ ಒಂದು ಬ್ಲೂ ಆಧಾರ್ ಕಾರ್ಡ್ ನ ಕೊಡ್ತಾ ಇರುವಂತದ್ದು. ಏನೋ ಮುಂದಕ್ಕೆ ಏನೋ ತೊಂದರೆ ಆಗ್ಬಾರ್ದು, ಡಾಕ್ಯುಮೆಂಟ್ಸ್ ಇವಾಗಿಂದಾನೆ ಕರೆಕ್ಟ್ ಆಗಿರ್ಬೇಕು ಅಂತ. ನಮ್ಮ ಇಡೀ ಪ್ರಪಂಚದಲ್ಲಿ ಫಸ್ಟ್ ಕೊಡೋದೇನೆ ಆಧಾರ್ ಕಾರ್ಡ್. ನಮ್ಮ ಇಂಡಿಯಾದಲ್ಲಿ ತಗೊಳ್ಳೋಣ ಬಿಡಿ. ಸೊ ಆಧಾರ್ ಕಾರ್ಡ್ ಫಸ್ಟ್ ಡಾಕ್ಯುಮೆಂಟ್ ಮಕ್ಕಳಿಗೆ ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೆ ಆಫ್ಟರ್ 18 ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಸಿಗೋವಂಥದ್ದು. ಸೊ ನಿಮ್ಗೆ ಇವಾಗ ಬ್ಯಾಂಕ್ ಅಕೌಂಟ್ ಕೂಡ ತೆಗಿಬಹುದು. 5 ವರ್ಷ ಆದ್ಮೇಲೆ ನೀವು ಬ್ಯಾಂಕ್ ಅಕೌಂಟ್ ನ ಕೂಡ ತೆಗಿಬಹುದು. ಎಲ್ಲಾನು ಪ್ರೊಸೀಜರ್ಸ್ ಗಳಿದೆ. ಸೊ ಈ ಬ್ಲೂ ಆಧಾರ್ ಕಾರ್ಡ್ ನ ಒಂದು ಬೇಸಿಸ್ ಮೇಲೆ ಹಾಕ್ಬೇಕು ಅಂತ ಹೇಳಿದ್ರೆ ತಂದೆ ತಾಯಿ ಆಧಾರ್ ಕಾರ್ಡ್ ಕೊಡ್ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ ನ ಕೊಡ್ಬೇಕಾಗುತ್ತೆ, ಜೊತೆಗೆ ತಂದೆ ತಾಯಿ ಯಾರ್ದಾದ್ರು ಫೋನ್ ನಂಬರ್ ನ ಕೊಟ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬ್ಲೂ ಕಲರ್ ಆಧಾರ್ ಕಾರ್ಡ್ ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಒಂದು ಆನ್ಲೈನ್ ಅಲ್ಲಿ ಹಾಕ್ಬೋದು. ವೆಬ್ಸೈಟ್ ಲಿಂಕ್ ನಾನು UIDAI ಆಧಾರ್ ಕಾರ್ಡ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಕರ್ನಾಟಕವನ್ನಲ್ಲೂ ಹೋದ್ರೆ ನಿಮ್ಗೆ ಮಕ್ಕಳದ ಆಧಾರ್ ಕಾರ್ಡ್ ನ ಮಾಡ್ಕೊಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ಅಪ್ಪ ಅಮ್ಮಂದು ಕೊಡ್ತೀರಾ, ಮಕ್ಕಳದು ನೀವು ಇದು ಕೊಡ್ಬೇಕು, ಏನ್ ಹೇಳಿ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು. ಊಟದ ಮೇಲೆ ಹಾಸ್ಪಿಟಲ್ ಅಲ್ಲಿ ಕೊಡ್ತಾರೆ ನೋಡಿ, ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ. ಪ್ಲಸ್ ಅಪ್ಪ ಅಮ್ಮಂದು ಡೀಟೇಲ್ಸ್ ನ ಕೊಡ್ಬೇಕು ಅಷ್ಟೇ, ನೀನೇನು ಕೊಡೋವಾಗಿಲ್ಲ. ಮಕ್ಳದ್ದು ಇನ್ನೇನ್ ಡಾಕ್ಯುಮೆಂಟ್ಸ್ ಇರುತ್ತೆ, ಬರ್ತ್ ಸರ್ಟಿಫಿಕೇಟ್ ಒಂದೇ ಅಲ್ಲ. ಸೊ ಇದನ್ನ ತಗೊಂಡ್ ಹೋಗಿ ಕೊಡ್ತೀರಾ. ನಿಮಗೆ ಈ ಒಂದು ಇದರಿಂದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಿಮಗೆ ಪಾಸ್ಪೋರ್ಟ್ ಹಾಕ್ಲಿಕ್ಕೆ ನಿಮಗೆ ಲಿಯಬಿಲಿಟೀಸ್ ಇರುತ್ತೆ. 5 ಇಯರ್ಸ್ ಆದ್ಮೇಲೆ ನೀವು ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕ್ಬೋದು. ಆಧಾರ್ ಕಾರ್ಡ್ ಇದ್ರೆ ಮಕ್ಕಳಿಗೆ ಪಾಸ್ಪೋರ್ಟ್ ನ ಕೊಡ್ತಾರೆ. ಅದಾದ್ಮೇಲೆ ಮುಂದಕ್ಕೆ ನಿಮ್ಗೆ ಬ್ಯಾಂಕ್ ಅಕೌಂಟ್ ತೆಗಿಬೇಕು ಅಂತ ಹೇಳಿದ್ರೆ ಈ ಆಧಾರ್ ಕಾರ್ಡ್ ಜಾಯಿಂಟ್ ಅಕೌಂಟ್ ಅಂದ್ರೆ ಮಕ್ಕಳಿಗೆಲ್ಲ ಕೊಡಲ್ಲ, ಅಪ್ಪ ಮುಂದೆ ಜಾಯಿಂಟ್ ಅಕೌಂಟ್ ಇವ್ರ ಹೆಸರಲ್ಲಿ ಹಾಕೊಡ್ರೆ ಬ್ಯಾಂಕ್ ಅಲ್ಲಿ ಕೂಡ ನೀವು ಅಕೌಂಟ್ ನ ತೆಗಿಬಹುದು. ಅವ್ರಿಗೆ ಫಿಕ್ಸ್ಡ್ ಡೆಪಾಸಿಟ್ ಗಳನ್ನ ನೀವು ಮಾಡ್ಕೊತಾ ಹೋಗ್ಬೋದು. ಆಧಾರ್ ಕಾರ್ಡ್ ಕಂಪಲ್ಸರಿ ಕೊಡಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಆಗೋದಿಲ್ಲ. ಅದಾದ್ಮೇಲೆ ಮುಂದಕ್ಕೆ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಯೋಮೆಟ್ರಿಕ್ ಬಗ್ಗೆ ಮಾತಾಡೋದಾದ್ರೆ 5 ವರ್ಷದ ಮಕ್ಕಳಿಗೆ ಬಯೋಮೆಟ್ರಿಕ್ ಯಾವ ಒಂದು ಬೇಸಿಸ್ ಮೇಲೆ ಮಾಡ್ತಾರೆ. ಆಧಾರ್ ಕಾರ್ಡ್ ಹೋದಾಗ ನಿಮಗ್ ನೆನಪಿದ್ರೆ ನಮ್ದು ಕಣ್ದು ಫೋಟೋ ಅಂದ್ರೆ ಒಂದು ಹಿಂಗ್ ಇಡ್ಕೊಂಡು ಒಂದು ಬಯೋಮೆಟ್ರಿಕ್ ಮಾಡ್ತೀವಿ. ಆಮೇಲೆ 10 ಫಿಂಗರ್ದು ತಮ್ಮ ಇಂಪ್ರೆಷನ್ ನ ಕೊಡ್ತೀವಿ. ಎಲ್ಲ ಇಂಪ್ರೆಷನ್ಸ್ ಕೊಡ್ತೀವಿ ನಾವು. ಅದೇ ಚಿಕ್ಕ ಮಕ್ಳಿಗೆ ಕೊಡಕ್ ಆಗಲ್ಲ ಅಲ್ವಾ? ಇಲ್ಲ, ಚಿಕ್ಕ ಮಕ್ಳಿಗೆ ಬಯೋಮೆಟ್ರಿಕ್ಸ್ ಅನ್ನೋದು ಬರೋದೇ ಇಲ್ಲ. ಯಾಕಂದ್ರೆ ಅವರು ಗ್ರೋತ್ ಆಗ್ತಾ ಇರ್ತಾರೆ, ಪ್ರತಿನಿತ್ಯ ಅವರ ರೇಖೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವ್ರಿಗೆ ಯಾವ ತರ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಇವಾಗ ಏನ್ ಆಧಾರ್ ಕಾರ್ಡ್ ಮಾಡಿಸ್ಕೋತಾರೆ ಅವ್ರು ಯಾವ್ದೇ ರೀತಿಯ ಬಯೋಮೆಟ್ರಿಕ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಿ 15 ವರ್ಷ ಆದ ನಂತರ ಆಫ್ಟರ್ 15 ಇಯರ್ಸ್ ಮಕ್ಕಳು ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೋಬೇಕು ವಿತ್ ಬಯೋಮೆಟ್ರಿಕ್. ಅವಾಗ ನೀವು ಬಯೋಮೆಟ್ರಿಕ್ ನ ಕೊಟ್ಟು ಅಪ್ಡೇಟ್ ಮಾಡ್ಕೋತೀರಾ. 15 ವರ್ಷ ಆದ್ಮೇಲೆ ನಿಮಗೆ ಮಾಮೂಲಿ ಇವಾಗ ನಮ್ಮ ಹತ್ರ ಯಾವ ತರ ಇದೆ ಕಾರ್ಡ್, ವೈಟ್ ಕಾರ್ಡ್ ಆ ತರ ಬರುತ್ತೆ. ಸೊ ಬಿಲೋ 5 ಇಯರ್ಸ್ ಇರೋರಿಗೆ ಮಾತ್ರ ಬಾಲ ಆಧಾರ್ ಅಥವಾ ಬ್ಲೂ ಆಧಾರ್ ಕಾರ್ಡ್ ಅಂತ ಹೇಳಿ ಇವಾಗ ಮಾಡಿರುವಂತದ್ದು. ಇವಾಗಲೇ 2018 ಮಾಡಿದ್ದಾರೆ. ಜನ ಅದನ್ನ ಇನ್ನೂ ಸಹ ಫಾಲೋ ಮಾಡ್ತಾ ಇಲ್ಲ. ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. 50 ರೂಪಾಯಿ ಚಾರ್ಜಸ್ ನ ಮಾಡ್ತಾರೆ. ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ನಿಮ್ಮ ಕಾರ್ಡ್ಗಳು ಸೇರ್ಕೊಳ್ಳುತ್ತೆ. ಇಲ್ಲ ನನ್ಗೆ ಗೊತ್ತಾಗಲ್ಲ ಆನ್ಲೈನ್ ಅಲ್ಲಿ ಅಂದ್ರೆ ಆಫ್ಲೈನ್ ಅಲ್ಲಿ ಬೆಂಗಳೂರನ್ನು ಕರ್ನಾಟಕವನ್ನು ಎಲ್ಲಿ ಬೇಕಾದ್ರೂ ಹೋಗಿ ಮಾಡಿಸ್ಕೋಬಹುದು. ಎಲ್ಲಾ ಕಡೆನೂ ಮಾಡ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಆಚೆ ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ನೀವೇ ಮಾಡ್ತೀವಿ ಅಂದ್ರೆ 50 ರೂಪಾಯಿ ನಿಮ್ಗೆ ಚಾರ್ಜಸ್ ಬೀಳುತ್ತೆ. ಇದು ಬಾಲ ಆಧಾರಿನ ಒಂದು ವಿಷಯ ಆಗಿದೆ. ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಈಗ್ಲೇನೆ ಹೋಗಿ ನಿಮ್ಗೆ ಬ್ಲೂ ಆಧಾರ್ ಕಾರ್ಡು ಮಕ್ಕಳಿಗೆ ಕೊಡ್ತಾರೆ. ದಯವಿಟ್ಟು ಮಾಡಿಸ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ನೀವು ಇವಾಗೇ ಮಾಡಿಸ್ಕೊಂಡಿಲ್ಲ, ನಾನು 15 ವರ್ಷ ಆದ್ಮೇಲೆ ನಾನು ಆಧಾರ್ ಕಾರ್ಡ್ ಅಪ್ಲೈ ಮಾಡ್ತೀನಿ ಅಂದ್ರೆ ಅವಾಗ ಕೇಳ್ತಾರೆ, ಯಾಕೆ ನಾವು 5 ವರ್ಷದಿಂದಾನೇ ಲಿಯಬಿಲಿಟೀಸ್ ಕೊಟ್ಟಿದೀವಿ, ನೀವ್ ಯಾಕೆ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಮಾಡಿಸ್ಕೊಂಡಿಲ್ಲ ಅಂದ್ರೆ ಒಂದೊಂದ್ಸತಿ ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಅವ್ರಿಗೆ ಅಪ್ರೂವಲ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ ನ ಇವಾಗಿಂದಾನೆ ರೆಡಿ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಸೊ ಬ್ಲೂ ಆಧಾರ್ ಕಾರ್ಡ್ ಗೆ ನೀವು ಅಪ್ಲಿಕೇಶನ್ ನ ಹಾಕಿ. ಸೊ ಗೃಹಲಕ್ಷ್ಮಿ ಮತ್ತೆ ಈ ಒಂದು ಬ್ಲೂ ಆಧಾರ್ ಕಾರ್ಡ್ ಬಗ್ಗೆ ಬಹಳಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಇವಾಗ ಹಂಚ್ಕೊಂಡಿದೀನಿ. ಇದರಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ನೋಡ್ತಾ ಇರೋದಕ್ಕೆ ನಿಮ್ಮೆಲ್ಲರ ಬೆಂಬಲಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ. ಅಲ್ಲಿ ತನಕ ನೋಡ್ತಾ ಇರಿ
ಇನ್ಫೋ ವಿತ್ ಸ್ವಾತಿ ಚಾನಲ್. ಎಲ್ರಿಗೂ ನಮಸ್ಕಾರ.